ಚಾರ್ಜ್ ಶೀಟ್ ಇವತ್ತು ಸಲ್ಲಿಕೆಯನ್ನ ಮಾಡೋದು ಅನುಮಾನ ಅಂತ ಹೇಳ್ತಾ ಇದ್ದಾರೆ. 9ನೇ ತಾರೀಕಿನವರೆಗೂ ಕೂಡ ಅವಕಾಶ ಇದೆ. 90 ದಿನಗಳ ಮುಕ್ತಾಯವಾಗಿಗೆ 9 ಅಥವಾ 10ನೇ ತಾರೀಕಿದೆ, ಸೆಪ್ಟೆಂಬರ್ 9 ಅಥವಾ 10. ಸೊ ಹಾಗಾಗಿ ಇನ್ನೂ ಒಂದು ವಾರ ಟೈಮ್ ಇದೆ. ಪ್ರಿಂಟಿಂಗ್ ಹಾಗೂ ಬೈಂಡಿಂಗ್ ಕಾರ್ಯ ಬಾಕಿ ಇದೆ ಅಂತೆ, ಹಾಗಾಗಿ ಸ್ವಲ್ಪ ತಡವಾಗಿದೆ. ಸೊ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಕೋರ್ಟ್ಗೆ ಅನುಮಾನ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತೇ ಸಲ್ಲಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ರು. 4500 ಪುಟಗಳ 22 ಪ್ರತಿಗಳ ಪ್ರಿಂಟಿಂಗ್ ಪ್ರಕ್ರಿಯೆ ಇರುತ್ತೆ. 22 ಪ್ರತಿಗಳನ್ನು ಮಾಡಬೇಕು. ಪ್ರಿಂಟಿಂಗ್ ಪ್ರಕ್ರಿಯೆ ಮುಗಿದ ಬಳಿಕ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಸೊ ಹಾಗಾಗಿ ಇನ್ನೂ ಒಂದು ವಾರದ ಸಮಯಾವಕಾಶ ಅವರಿಗಿದೆ, ಯಾವ ತೊಂದರೆನೂ ಕೂಡ ಇಲ್ಲ. ಅಷ್ಟರೊಳಗೆ ಯಾವಾಗಾದರೂ ಅವ್ರು ಸಲ್ಲಿಕೆಯನ್ನು ಮಾಡಬಹುದು. ಕಾರಣ 9ನೇ ತಾರೀಕಿಗೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅವರನ್ನೆಲ್ಲ. ಜೂನ್ 9ನೇ ತಾರೀಕಿಗೆ, ಜೂನ್ 8ನೇ ತಾರೀಕಿಗೆ ರೇಣುಕಾಸ್ವಾಮಿಯ ಕೊಲೆ ಆಗಿದ್ದು, 9ನೇ ತಾರೀಕಿಗೆ ಇವರು ಅರೆಸ್ಟ್ ಆದರು. ಅಲ್ಲಿಂದ ಲೆಕ್ಕ ಹಾಕ್ಕೊಂಡ್ರೆ ಸೆಪ್ಟೆಂಬರ್ 9ನೇ ತಾರೀಕಿಗೆ 90 ದಿನಗಳ ಅವಕಾಶ ಇರುತ್ತೆ. 3 ತಿಂಗಳ ಒಳಗಡೆಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು, ತನಿಖೆಯನ್ನು ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಇನ್ನೂ ಒಂದು ವಾರ ಸಮಯಾವಕಾಶ ಇದೆ. ಅವ್ರು ನಾಳೆ ಸಲ್ಲಿಸ್ಬೋದು, ನಾಡಿದ್ದು ಸಲ್ಲಿಸ್ಬೋದು. ಯಾವ ತೊಂದರೆಯೂ ಕೂಡ ಅವರಿಗೆ ಇಲ್ಲ. ನನ್ನ ಸಹೋದ್ಯೋಗಿ ಈಗ ನಾಗೇಶ್ ಇದ್ದಾರೆ. ನಾಗೇಶ್, 22 ಪ್ರತಿಗಳನ್ನು ಮಾಡಬೇಕು ಅಂತಂದರೆ ಸುಲಭ ಅಲ್ಲ. ಬಟ್ ಸರ್ಕಾರದ ದೊಡ್ಡ ದೊಡ್ಡ ಪ್ರಿಂಟಿಂಗ್ ಪ್ರೆಸ್ ಇರೋದ್ರಿಂದ ಅದು ಯಾವ ಸಮಸ್ಯೆನೂ ಕೂಡ ಆಗಲಿಕ್ಕಿಲ್ಲ. ಬಟ್ ಇನ್ನೂ ಒಂದು ವಾರ ಸಮಯಾವಕಾಶ ಇದೆಯಲ್ಲ ನಾಗೇಶ್, ಏನು ಸಮಸ್ಯೆ ಆಗಲಿಕ್ಕಿಲ್ಲ, ಆರಾಮಾಗಿ ಕೊಡ್ಬೋದು. ನಾಳೆ ಕೊಡ್ಬೋದು, ನಾಡಿದ್ದು ಕೊಡ್ಬೋದು. ಖಂಡಿತವಾಗ್ಲೂ ಅರುಣ್, ರೇಣುಕಾಸ್ವಾಮಿ ಕೊಲೆ ಕೇಸನ್ನು ತನಿಖೆ ಮಾಡಿ ಈಗಾಗಲೇ ಅಂತಿಮ ಹಂತದ ವರದಿಯನ್ನು ಸಲ್ಲಿಸಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಕಾನೂನು ತಜ್ಞರಿಂದ ಸ್ಕೂಟನಿ ಕಾರ್ಯವು ಎಲ್ಲ ಸಂಪೂರ್ಣವಾಗಿ ಮುಗಿದಿರುವಂಥದ್ದು. ಆದರೆ ಇವತ್ತು ಬಹುತೇಕವಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟನ್ನು ಸಲ್ಲಿಸ್ತಾರೆ ಅನ್ನುವಂಥ ಮಾತಿತ್ತು. ಆದರೆ ಇವತ್ತು ಬಹುತೇಕ ಡೌಟ್ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಅದಕ್ಕೆ ಪ್ರಮುಖವಾದ ಕಾರಣ ಸುಮಾರು 4500 ಪುಟಗಳಿರುವಂತಹ ಚಾರ್ಜ್ ಶೀಟನ್ನು 22 ಪ್ರತಿಯನ್ನಾಗಿ ಜೆರಾಕ್ಸ್ ಮಾಡಿಸಬೇಕು. ಹಾಗಾಗಿ ಒಂದಷ್ಟು ಸಮಯಾವಕಾಶಗಳು ಆಗತ್ತೆ. ಅದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಬಂಧಿತರಾಗಿರುವಂಥ ಪ್ರತಿಯೊಂದು ಆರೋಪಿಗಳಿಗೂ ಕೂಡ ಒಂದು ಸೆಟ್ ಚಾರ್ಜ್ ಶೀಟನ್ನು ಕೊಡಬೇಕಾಗುತ್ತೆ. ಆ ಕಾರಣಕ್ಕಾಗಿ 22 ಪ್ರತಿಗಳನ್ನು ಜೆರಾಕ್ಸ್ ಮಾಡಬೇಕು. ಹಾಗಾಗಿ ಇವತ್ತು ಸಲ್ಲಿಸಬೇಕಿದ್ದಂತಹ ಚಾರ್ಜ್ ಶೀಟ್ ಸಮಯ ಬದಲಾವಣೆ ಆಗಿದೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ನೀವು ಹೇಳಿದ ಹಾಗೆ ಈಗಾಗಲೇ ಅವರಿಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ಇದೇ ತಿಂಗಳು 9ನೇ ತಾರೀಕಿನ ತನಕ ಡೆಡ್ಲೈನ್ ಇದೆ. ಹಾಗಾಗಿ ಆ ದಿನಾಂಕದ ಒಳಗಡೆ ಯಾವತ್ತಾದರೂ ಸಲ್ಲಿಕೆ ಮಾಡಬಹುದು ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಆದರೆ ಇವತ್ತು ಬಹುತೇಕ ಡೌಟ್, ನಾಳೆ ಪಕ್ಕ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.